ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ವಿತ್ ಸೌಮ್ಯ ಮಲ್ಲಿಕಾರ್ಜುನ್. ಸೊ ಗೈಸ್, ಇವತ್ತಿನ ವಿಡಿಯೋ ನಿಮಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಯಾವ ಕಂಟೆಂಟ್ ಮೇಲೆ ನಾನು ವಿಡಿಯೋ ಮಾಡಬೇಕು, ನೀವು ಅದನ್ನು ನನಗೆ ಕಾಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ. ಸೊ ನನಗೆ ಕುಸು ಅವರು ಒಂದು ಕಾಮೆಂಟ್ನ ಮಾಡಿದರು, ಪಿಂಪಲ್ ಮಾರ್ಕ್ಸ್ಗೆ ನಾವು ಏನು ಮಾಡಬೇಕು, ಏನಾದರೂ ಟಿಪ್ಸ್ ಹೇಳಿ ಅಂತ. ಸೊ ಈ ವಿಡಿಯೋನ ನಾನು ಸ್ಪೆಷಲಿ ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದೇ ಥರ ಯಾರಿಗೆಲ್ಲ ಪ್ರಾಬ್ಲಮ್ ಇದೆ ಅವ್ರಿಗೂ ಕೂಡ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಿಗಾದರೂ ಈ ಪ್ರಾಬ್ಲಮಿಂದ ಸಫರ್ ಆಗ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಖಂಡಿತ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಇಲ್ಲಿ ನಾನು ಟಿಪ್ಸ್ ಹೇಳೋಕ್ಕಿಂತ ಮುಂಚೆ ನೀವು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ನಿಮ್ಮ ಪಿಂಪಲ್ ಮಾರ್ಕ್ಸ್, ನಿಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ. ಆ್ಯಂಡ್ ನಾನು ನಿಮಗೆ ಒಂದು ಸ್ಕಿನ್ ಕೇರ್ ರೊಟೀನ್ನ ಹೇಳ್ತೀನಿ. ಸೊ ಒಂದು 5 to 6 ಸ್ಟೆಪ್ಸ್ ಏನೋ ಇರ್ಬೋದು ಇದರಲ್ಲಿ. ನೀವು ಇದನ್ನು ರೆಗ್ಯುಲರ್ ಆಗಿ ಮಾಡಿ 2 to 3 ಮಂತ್ಸಲ್ಲಿ ನಿಮ್ಮ ಸ್ಕಿನ್ ತುಂಬಾ ಚೇಂಜಸ್ ಕಾಣಿಸುತ್ತೆ. ಸೊ ನೀವೇ ನನಗೆ ಹೇಳ್ತೀರಾ ಅವಾಗ ಎಷ್ಟು ಚೇಂಜಸ್ ಆಗಿದೆ ನಿಮ್ಮ ಸ್ಕಿನ್ ಅಂತ. ಫಸ್ಟ್ ಈ ಸ್ಟೆಪ್ ಏನು ಹೇಳ್ತಿದ್ದೀನಿ ಅಂದರೆ, ಕ್ಲೆನ್ಸ್. ನಿಮ್ಮ ಫೇಸ್ನ ಡೈಲಿ ಅಟ್ಲೀಸ್ಟ್ 2 times ಆದ್ರೂ ನೀವು ಫೇಸ್ ವಾಶ್ ಮಾಡಬೇಕು. ಅಂದರೆ ನೀವು ಇಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ನ ಆ್ಯಡ್ ಮಾಡಿ, ಇಲ್ಲ ಅಂತಂದರೆ ಗ್ರೀನ್ ಟೀ ಫೇಸ್ ವಾಶ್ನಾದ್ರೂ ನೀವು ರೆಗ್ಯುಲರಾಗಿ ನಿಮ್ಮ ಸ್ಕಿನ್ ಕೇರ್ ರೂಟೀನ್ಗೆ ಆ್ಯಡ್ ಮಾಡಿ. ಈ 2 ಫೇಸ್ ವಾಶಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಚೆನ್ನಾಗಿ ನೀವು ನಿಮ್ಮ ಪ್ರಾಬ್ಲಮ್ಸ್ನ ನೀವು ಟ್ರೀಟ್ ಮಾಡ್ಬೋದು. ಆ್ಯಂಡ್ ನಂಬರ್ 2 ಬಂದುಬಿಟ್ಟು ರೆಗ್ಯುಲರ್ ಆಗಿ ನಿಮ್ಮ ಸ್ಕಿನ್ನ ಎಕ್ಸ್ಫೋಲಿಯೇಷನ್ ಮಾಡೋದು. ಏನು ಎಕ್ಸ್ಫೋಲಿಯೇಟ್ ಅಂತಂದರೆ ಏನು ಯೂಸ್ ಆಗುತ್ತೆ ಇದರಿಂದ ನಮ್ಮ ಸ್ಕಿನ್ನಿಗೆ, ಹೇಗೆ ಮಾಡೋದು? ಸೊ ಎಕ್ಸ್ಫೋಲಿಯೇಟ್ ಅಂತಂದರೆ, ನೀವು ಎಕ್ಸ್ಫೋಲಿಯೇಟ್ ಮಾಡೋದ್ರಿಂದ ನಿಮ್ಮ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ಹಾಗೆ ನಿಮಗೆ ಪ್ರಮೋಟ್ ಮಾಡುತ್ತೆ, ಮತ್ತು ಹೆಲ್ತಿ ಸ್ಕಿನ್ನ ರೀಜನರೇಟ್ ಆಗೋಕ್ಕೆ ಪ್ರಮೋಟ್ನ ಮಾಡುತ್ತೆ. ಸೊ ಏನು ಮಾಡಬೇಕು ಆಗಿದ್ರೆ, ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ನೀವು ನಿಮ್ಮ ಫೇಸ್ನ ಸ್ಕ್ರಬ್ಬಿಂಗ್ ಮಾಡಬೇಕು. ಅದು ಕೂಡ ತುಂಬ ಮೈಲ್ಡಾಗಿ ಮಾಡಬೇಕು ಸ್ಕ್ರಬ್ಬಿಂಗ್ನ. ನಾನು ಕೆಲವೊಂದು ಹೋಮ್ ಮೇಡ್ ಸ್ಕ್ರಬ್ಬಿಂಗ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಮಾಡಿ ಹಾಕ್ತೀನಿ. ನೀವು ಅದನ್ನು ಚೆಕ್ ಮಾಡಿ, ನಿಮ್ಗೆ ಅದು ತುಂಬಾ ಯೂಸ್ ಆಗುತ್ತೆ. ಸೊ ಒನ್ ಟೈಮ್ ಅಥವಾ 2 ಟೈಮ್ಗಿನ್ನ ಜಾಸ್ತಿ ನಿಮ್ಮ ಫೇಸ್ನ ನೀವು ಸ್ಕ್ರಬ್ಬಿಂಗ್ನ ಮಾಡಬಾರ್ದು ವೀಕ್ಲಿ. ಸೊ ಈ ಥರ ಎಕ್ಸ್ಫೋಲಿಯೇಟ್ ಮಾಡೋದ್ರಿಂದ ನಿಮ್ಮ ಆಕ್ನೆ ಮಾರ್ಕ್ ಏನಿದೆ ಅದು ಫೇಡ್ ಆಗ್ತಾ ಬರುತ್ತೆ. ನಂಬರ್ 3 ಬಂದ್ಬಿಟ್ಟು ನ್ಯಾಚುರಲ್ ರೆಮಿಡಿ. ನಾನು ನಿಮಗೆ ಒಂದು 2 ಫೇಸ್ ಮಾಸ್ಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಬಂದ್ಬಿಟ್ಟು ನೀವು ಟೊಮೊಟೊ, ಒಂದು ಫುಲ್ ಹಣ್ಣಾಗಿರೋ ಟೊಮೊಟೊನ ತೊಗೊಂಡು ಅದನ್ನು ಗ್ರೈಂಡ್ ಮಾಡಿ, ಆ ಟೊಮೊಟೊಗೆ ನೀವು ಒಂದು ಹಾಫ್ ಲೆಮನ್ನ ಮಿಕ್ಸ್ ಮಾಡಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಆಕ್ನೆ ಮಾರ್ಕ್ಸ್ ಫೇಡ್ ಆಗ್ತಾ ಬರುತ್ತೆ, ಪಿಂಪಲ್ ಮಾರ್ಕ್ಸ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಆ್ಯಂಡ್ ನಂಬರ್ 2 ಬಂದ್ಬಿಟ್ಟು ಸಿನಾಮನ್ ಪೌಡರ್, ಚಕ್ಕೆ ಪೌಡರ್. 1 ಸ್ಪೂನ್ ಚಕ್ಕೆ ಪೌಡರ್ಗೆ 1/2 ಸ್ಪೂನು ನೀವು ಹನಿನ ಹಾಕಿ ಮಿಕ್ಸ್ ಮಾಡಿ ನಿಮ್ಮ ಪಿಂಪಲ್ ಮಾರ್ಕ್ಸ್ಗೆ ನೀವು ಅಪ್ಲೈ ಮಾಡೋದ್ರಿಂದ ಅದು ಕೂಡ ಫೇಡ್ ಆಗ್ತಾ ಬರುತ್ತೆ. ಈ 2 ನ್ಯಾಚುರಲ್ ರೆಮಿಡೀಸ್ನ ನೀವು ಟ್ರೈ ಮಾಡಿ, ನಿಮಗೆ ತುಂಬಾ ಯೂಸ್ ಆಗುತ್ತೆ. ಇದು ಸ್ಟೆಪ್ ನಂಬರ್ 3. ಆ್ಯಂಡ್ ಸ್ಟೆಪ್ ನಂಬರ್ 4 ಬಂದ್ಬಿಟ್ಟು SPF. ಸನ್ಸ್ಕ್ರೀನ್ನ ತುಂಬ ಜನ ಅಪ್ಲೈ ಮಾಡೋದೇ ಇಲ್ಲ, ಸ್ಕಿಪ್ ಮಾಡಿಬಿಡ್ತಾರೆ. ಸೊ ಬಟ್ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು. ಬಿಕಾಸ್ ನಮಗೆ ಆ UV ರೇಸ್ ಪ್ರೊಟೆಕ್ಟ್ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ, ನಿಮ್ಮ ಆ ಒಂದು ಮಾರ್ಕ್ಸ್ ಏನಿದೆ ಅದು ಇನ್ನೂ ಡಾರ್ಕ್ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರನಾದ್ರೂ ನೀವು ಸನ್ಸ್ಕ್ರೀನ್ನ ಮಿಸ್ ಮಾಡ್ದಲೇ ನೀವು ಅಪ್ಲೈ ಮಾಡಿ. ಮಿನಿಮಮ್ 30 SPF ಇಂದ 50 SPF ವರೆಗೂ ಯೂಸ್ ಮಾಡ್ಬೋದು. ಇದು ನೀವು ರೆಗ್ಯುಲರಾಗಿ ಯೂಸ್ ಮಾಡಬೇಕು. ನೀವು ಹೊರಗಡೆ ಹೋದ್ರೂ ಯೂಸ್ ಮಾಡಬೇಕು, ಮನೆಯಲ್ಲೇ ಇದ್ರೂ ಕೂಡ SPFನ ಖಂಡಿತ ಯೂಸ್ ಮಾಡಿ, ಸ್ಕಿಪ್ ಮಾಡಬೇಡಿ. ಆ್ಯಂಡ್ ನಂಬರ್ 5 ಬಂದ್ಬಿಟ್ಟು ಏನು ಅಂತಂದರೆ, ನೀರು ಕುಡಿಬೇಕು. ಪ್ಲೆಂಟಿ ಆಫ್ ವಾಟರ್ ಇಂಟೇಕ್ ಮಾಡಬೇಕು. ಯಾಕಂದರೆ ನೀವು ಎಷ್ಟು ವಾಟರ್ನ ಇಂಟೇಕ್ ಮಾಡ್ತೀರೋ ಅಷ್ಟೇ ಟಾಕ್ಸಿನ್ ಫ್ಲಶ್ ಔಟ್ ಆಗುತ್ತೆ. ಮಿನಿಮಮ್ 10 to 12 ಗ್ಲಾಸ್ ನೀವು ನೀರನ್ನ ಕುಡಿಬೇಕು ಡೈಲಿ. ನೀವು ಅಲಾರಾಮ್ ಆದರೂ ಇಟ್ಕೊಳ್ಳಿ, ಇಲ್ಲ ಒಂದು ಬಾಟಲಿಗೆ ತುಂಬ ಇಟ್ಕೊಳ್ಳಿ. ಬಟ್ ಮಿಸ್ ಮಾಡ್ದಲೇ ಪರ್ ಡೇ ನೀವು 10 to 12 ಗ್ಲಾಸ್ ವಾಟರ್ನ ಇಂಟೇಕ್ ಮಾಡಿ. ಆ್ಯಂಡ್ ನಂಬರ್ 6 ಬಂದ್ಬಿಟ್ಟು ಡಯಟ್ನ ಮೇಂಟೈನ್ ಮಾಡಿ ಆದಷ್ಟು. ಸೊ ಇಲ್ಲಿ ಹೆಲ್ತಿ ಡಯಟಲ್ಲಿ ನೀವು 1 ಬೌಲ್ ವೆಜಿಟೇಬಲ್ಸ್ ಆ್ಯಂಡ್ 1 ಬೌಲ್ ಫ್ರೂಟ್ಸ್ನ ನೀವು ಡೈಲಿ ತಗೊಳ್ಳೇಬೇಕು. ಮಾರ್ನಿಂಗ್ ನೀವು ಫ್ರೂಟ್ಸ್ ತೊಗೊಂಡ್ರೆ ಈವ್ನಿಂಗ್ ವೆಜಿಟೇಬಲ್ಸ್ ತೊಗೊಳ್ಳಿ, ಇಲ್ಲ ಮಾರ್ನಿಂಗ್ ವೆಜಿಟೇಬಲ್ಸ್ ತೊಗೊಂಡ್ರೆ ಈವ್ನಿಂಗ್ ನೀವು ಫ್ರೂಟ್ಸ್ನ ತಗೊಳ್ಳಿ. ಇದನ್ನು ಮಿಕ್ಸ್ ಮಾಡ್ದಲ್ಲ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ನಂಬರ್ 6 ಬಂದ್ಬಿಟ್ಟು, ಎಲ್ಲರೂ ಇದನ್ನು ಮಾಡೇ ಮಾಡ್ತೀರಾ, ನಾನು ಕೂಡ ಮಾಡಿದ್ದೀನಿ. ಪಿಂಪಲ್ ಬಂದ ತಕ್ಷಣ ಅದನ್ನು ನಾವು ಕಿತ್ಬಿಡ್ಬೇಕು, ಅದು ನಮ್ಮ ಕಣ್ಣಿಗೆ ಕಾಣಿಸ್ಬಾರ್ದು ಅಷ್ಟೇ. ಏನು ಮಾಡ್ತೀವಿ, ಆ ಪಿಂಪಲ್ನ ಕೀಳ್ತೀವಿ, ಅದು
ಫೋರ್ಸ್ ಮಾಡಿ ಪಿಂಪಲ್ನ ತೆಗಿತೀವಿ, ಈ ಥರ ಎಲ್ಲ ಮಾಡ್ತೀವಿ. ಬಟ್ ದಯವಿಟ್ಟು ಆ ಥರ ಮಾಡಬೇಡಿ. ಪಿಂಪಲ್ ಆದಾಗ ಅದಾಗದೆ ಆಗುತ್ತೆ, ಅದಾಗದೆ ಹೋಗುತ್ತೆ. ನೀವು ಅದು ತುಂಬ ಟೆನ್ಷನ್ ಮಾಡಿಕೊಂಡು ಫೋರ್ಸ್ಫುಲಿ ಅದನ್ನು ಪ್ರೆಸ್ ಮಾಡೋದೇ ಆಗಲಿ, ಕೀಳೋದೇ ಆಗಲಿ, ಇದನ್ನು ದಯವಿಟ್ಟು ಮಾಡಬೇಡಿ. ಸೊ ಇದು ಬಂದ್ಬಿಟ್ಟು ಲಾಸ್ಟ್ ಸ್ಟೆಪ್ ನಾನು ನಿಮಗೆ ಹೇಳ್ತಾ ಇರೋದು. 6 ಸ್ಟೆಪ್ಸ್ನ ನಾನು ಏನು ಹೇಳಿದೆ, ಇದು ನಿಮ್ಮ ಸ್ಕಿನ್ ಕೇರ್ ರೊಟೀನಿಗೆ ಆ್ಯಡ್ ಮಾಡಿ, ಮಿಸ್ ಮಾಡ್ದಲೇ ಎವ್ರಿ ಡೇ ಮಾಡಿ, ನಿಮಗೆ ವಿತಿನ್ 2 to 3 ಮಂತ್ಸಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಸೊ ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ನಿಮಗೆ ಮನೇಲೇ ಮಾಡ್ಕೊಳೋಂಥ ಹೋಮ್ ಮೇಡ್ ಸ್ಕ್ರಬ್ ಆ್ಯಂಡ್ ಹೋಮ್ ಮೇಡ್ ಫೇಸ್ ಪ್ಯಾಕ್ಸ್ ಬಗ್ಗೆ ವೀಡಿಯೋಸ್ನ ಮಾಡ್ತೀನಿ. ಈ ವಿಡಿಯೋಸ್ ನಿಮಗೆ ಯೂಸ್ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.